ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 30ನೇ ಕಂತಿನ ಬಿಡುಗಡೆ ಬಗ್ಗೆ ಮತ್ತೆ ಈಗ ಆಲ್ರೆಡಿ ಏನು ಏಪ್ರಿಲ್ ಮತ್ತೆ ಮೇ ತಿಂಗಳ ಪೆನ್ಷನ್ ಹಣ ರಿಲೀಸ್ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ, ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಯಾರು ಕೂಡ ನಿಮ್ಗೆ ಪೆನ್ಷನ್ ಬಂದಿಲ್ಲ, ನಿಮ್ಗೆ ಏಪ್ರಿಲ್ ಮತ್ತೆ ಮೇ ತಿಂಗಳು ಪೆನ್ಷನ್ ಬಂದಿಲ್ಲ ಅಂದ್ರೆ ನಮ್ಮನ್ನ ನೀವು ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಕೆಲವೊಂದಿಷ್ಟು ಜನ ಬೇಗ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ. ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿಲ್ಲ. ನಿಮ್ಮ ಪರವಾಗಿ ನಾವು ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದೇವೆ. ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಪೆನ್ಷನ್ ಹಣ ಆಗಿರ್ಬೋದು, ಯಾವುದೇ ಬೇರೆ ಬೇರೆ ನೀವು ಯೂಟ್ಯೂಬ್ ಅಲ್ಲಿ ತೆಗೆದು ನೋಡಿದ್ರೆ ಪೆನ್ಷನ್ ಬಗ್ಗೆ ಬಹುತೇಕ ವಿಡಿಯೋಗಳು ಕಡಿಮೆ ಬರ್ತಾ ಇದಾವೆ. ಅದರಲ್ಲೂ ರಿಲೀಸ್ ಆಗಿರೋದ್ರ ಬಗ್ಗೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾರು ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ನಮ್ಮ ಚಾನೆಲ್ ನಲ್ಲಿ ನಿರಂತರವಾಗಿ ಏಪ್ರಿಲ್ ಮೇ ಪೆನ್ಷನ್ ಬಿಡುಗಡೆ ಆಗಿಲ್ಲ, ಮಾರ್ಚ್ ಪೆನ್ಷನ್ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತ ಹೇಳಿ ನಿರಂತರವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ಪೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಹಿಳೆಯರು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಬಳಿ ಹೋಗಿ ಈಗ ಆಲ್ರೆಡಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ಪೋಸ್ಟ್ ಮಾಡಿರ್ತೀನಿ ನೋಡಿ. ಈಗ 3 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. 3 ಅಂದ್ರೆ ಮಾರ್ಚ್, ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾರ್ಚ್ ತಿಂಗಳ ಪೆನ್ಷನ್ ಬಂದಿಲ್ಲ. ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳ ಪೆನ್ಷನ್ ಬರೋದು ಬಾಕಿ ಇದೆ. ಬಟ್ ಮಾರ್ಚ್ ತಿಂಗಳದ್ದು ಬಹುತೇಕ ಜನರಿಗೆ ಬಂದಿದೆ. ಏಪ್ರಿಲ್ ಮತ್ತೆ ಮೇ ತಿಂಗಳ ಪೆನ್ಷನ್ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಕೆಲವೊಂದಿಷ್ಟು ಜನ ಕಮೆಂಟ್ ಹಾಕ್ತಾ ಇದ್ದಾರೆ ನಮಗೆ 2 ತಿಂಗಳ ಪೆನ್ಷನ್ ಬಂದಿದೆ ಅಂತ ಹೇಳಿ. ಬಟ್ ಆದ್ರೆ ಎಲ್ಲೂ ಕೂಡ ಪ್ರೂಫ್ ಅನ್ನ ಕಳಿಸ್ತಾ ಇಲ್ಲ. ಓಕೆ, ಹಾಗಾಗಿ ಯಾರ್ಯಾರಿಗೆಲ್ಲ ನಿಮ್ಗೆ ಏನಾದ್ರೂ ಮೇ ಮತ್ತೆ ಏಪ್ರಿಲ್ ಮತ್ತೆ ಮೇದ್ ಏನಾದ್ರೂ ಪೆನ್ಷನ್ ಬಂದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ DM ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ. ನಾವು ವಿತ್ ಪ್ರೂಫ್ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೇವೆ. ಸದ್ಯಕ್ಕಿರುವಂತಹ ಅಪ್ಡೇಟು ಪಕ್ಷದವರೆಗೂ ಹೋಗಿದೆ ಈ ಸುದ್ದಿ. ಸದನದಲ್ಲಿ ಇದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. 3 ತಿಂಗಳು ಪೆನ್ಷನ್ ಹಣ ರಿಲೀಸ್ ಆಗಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾರ್ಚ್ ಕೂಡ ಬಂದಿಲ್ಲ, ಅದರಿಂದ 3 ತಿಂಗಳ ಹಣ ರಿಲೀಸ್ ಆಗಿಲ್ಲ. ಏಪ್ರಿಲ್ ಮತ್ತೆ ಮೇ ರಿಲೀಸ್ ಆಗಿಲ್ಲ. ಮಾರ್ಚ್ ರಿಲೀಸ್ ಆಗಿದ್ರೂ ಸಹ ಕೆಲವೊಂದಿಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಓಕೆ, ಹಾಗಾಗಿ ಇದೊಂದು ಉನ್ನತ ಮಟ್ಟಕ್ಕೆ ಹೋಗಿದೆ. ಈಗ ಸದ್ಯಕ್ಕೆ ರಿಲೀಸ್ ಮಾಡಲೇಬೇಕಾಗಿದೆ ಸರ್ಕಾರ. ಆದಷ್ಟು ಬೇಗ ಏನ್ ಬಡವರಿದ್ದಾರೆ, ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಮನಸ್ವಿನಿ ಯೋಜನೆ ಹಣ ಆಗಿರ್ಬೋದು, ಆದಷ್ಟು ಬೇಗ ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಆಗಿರ್ಬೋದು, ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡಬೇಕು. ಮತ್ತೆ ಅಶೋಕ್ ಅವರು ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸರ್ಕಾರ 3 ತಿಂಗಳು ಪೆನ್ಷನ್ ರಿಲೀಸ್ ಮಾಡಿಲ್ಲ. ಕಾರಣ ಕೇಳಿದ್ರೆ ನಾವು ಕೆಲವರೊಂದು ಸತ್ತವರನ್ನ ಹೆಸರಿಂದ ಡಿಲೀಟ್ ಮಾಡ್ತಾ ಇದೀವಿ, ಪಟ್ಟಿಯಿಂದ ಡಿಲೀಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಅಂತ. ಅದು ಯಾವಾಗ್ಲೂ ಕೂಡ ರೆಗ್ಯುಲರ್ ಪ್ರೋಸೆಸ್ ನಡೀತಾ ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಲಿಜಿಬಲ್ ಇರುವಂತವರಿಗೆ ನಿರಂತರವಾಗಿ ಹಣ ಜಮಾ ಮಾಡಬೇಕಾಗುತ್ತೆ. ಓಕೆನಾ. ಇನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಕಳೆದ ವಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ 30ನೇ ಕಂತಿನ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆಲ್ರೆಡಿ ಹಣ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ DBT ಮುಖಾಂತರ ಹಣ ಜಮಾ ಆಗ್ಲಿಕ್ಕೆ, ಅಂದ್ರೆ ಈಗ ಬಿಡುಗಡೆ ಹಂತಕ್ಕೆ ಬಂದಾಗಿದೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಇನ್ನ 30ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ. ಈಗ ಒಮ್ಮೊಮ್ಮೆ ಏನ್ ಸರ್ ಅವರು ಹೇಳಿ ಆಲ್ರೆಡಿ ಆಯ್ತಲ್ಲ ನಿಮಗೆ 4-5 ಡೇಸ್ ಆಯ್ತು ಮೇಡಮ್ ಹೇಳಿ, ಆದ್ರೂ ಕೂಡ ಇನ್ನೂ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು. ಬಟ್ ಕೆಲವೊಮ್ಮೆ ಅವ್ರು ಹೇಳದ ಸರಿಯಾದ ಕರೆಕ್ಟ್ ಟೈಮಿಗೆ ಬರೋದಿಲ್ಲ. 10 ದಿನದಲ್ಲಿ ಹಾಕ್ತಿವಿ ಅಂದ್ರೆ ಒಂದ್ 4-5 ದಿನ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಆದ್ರೆ 31ನೇ ಕಂತಿನ ಹಣ ಬರೋದು ಲೇಟ್ ಆಗ್ಬೋದು. ಬಟ್ 30ನೇ ಕಂತಿನ ಹಣ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ. ನಿಮ್ಮೆಲ್ಲರ ಖಾತೆಗೂ DBT ಮುಖಾಂತರ ಹಂತ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಓಕೆನಾ. ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಏನಿದೆ ನಿಮ್ಗೆ ಸದ್ಯಕ್ಕಂತೂ ರಿಲೀಫ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹಾಗೆ ತಪ್ಪದೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್